ನಮಸ್ತೆ ಫ್ರೆಂಡ್ಸ್, ನಾನು ಲೋಕೇಶ್ ಮಾತಾಡ್ತಾ ಇದ್ದೀನಿ. ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲಾ, ಹೊಸಕುಂದೂರು ಎಂಬ ಗ್ರಾಮದಿಂದ. ಅದೇ ನಾನು ಮುಂಚೆನೇ 2 ವಿಡಿಯೋ ಮಾಡಿದ್ದೆ. ಯೂನಿವರ್ಸಿಟಿಯವರು ನಮಗೆ ಭೀಮಾ ಸೂಪರ್ ಅನ್ನೋದು ಮದರ್ ಸೀಡ್ಸ್ ಕೊಟ್ಟಿದ್ದರು. ಆ ಮದರ್ ಸೀಡ್ಸಿಂದ ನಾನು ಪೂರ ಗೆಡ್ಡೆ ಮಾಡ್ಕೊಂಡು ಈಗ 50 ಪ್ಯಾಕೆಟ್ ಈರುಳ್ಳಿ ಗೆಡ್ಡೆಯನ್ನು ಒಂದು ಪ್ಯಾಕೆಟ್ನೂ ಸಹ ಮಾರಲಿಲ್ಲ. ಅಷ್ಟು ನಾನು ಈಗ ಬೀಜೋತ್ಪಾದನೆಗೆ ಬಳಸಿದ್ದೇನೆ. ಈಗ ಆ ಗೆಡ್ಡೆನ ಪೂರ ಎಲ್ಲ ತಗೊಂಡು ಅದನ್ನು ಕ್ಲೀನಾಗಿ ಕೊಯ್ಸ್ಬಿಟ್ಟು ಅದನ್ನ ಬೀಜೋಪಚಾರ ಮಾಡಿ ಈ ಪ್ಲಾಟ್ಗೆ ನಾನು ನೆಡ್ಸಿದ್ದೀನಿ. ಈಗ ಯೂನಿವರ್ಸಿಟಿಯವರು ಏನು ಹೇಳ್ತಾರೋ ವಿಜ್ಞಾನಿಗಳು ಅದ್ರ ಪ್ರಕಾರನೇ ಮಾಡ್ಕೊತ ಬಂದಿದ್ದೀನಿ. ಈಗ ಈರುಳ್ಳಿ ನಾಟಿ ಮಾಡಿ 15ರಿಂದ 20 ದಿವಸದಲ್ಲಿ ನಾನು ಒಂದು ಕಳೆನಾಶಕ ಹೊಡೆದಿದ್ದೀನಿ. ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಬಗ್ಗಿದೆ ಗರಿ. ನೆಕ್ಸ್ಟ್ ಇನ್ನು 10ರಿಂದ 15 ದಿವಸದಲ್ಲಿ ಇದು ಪೂರ ಚೇತರಿಕೆಗೊಂಡುಕೊಳ್ಳುತ್ತೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನು ನೆಕ್ಸ್ಟ್ ಗೊಬ್ಬರ ಹಾಕೋದು ಏನು ವಿಜ್ಞಾನಿಗಳು ಹೇಳ್ತಾರೆ ಅದೇ ಗೊಬ್ಬರನ ನಾನು ನನ್ನ ಭೂಮಿಗೆ ಹಾಕ್ತೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಏನಿಲ್ಲ ಅಂದರೂ ಇದು ಭೀಮಾ ಇದು ಫಸ್ಟ್ ಪ್ಲಾಟ್ ಆಗಿರುತ್ತೆ. ಮತ್ತು ಇನ್ನೊಂದು ಲೋಕಲ್ ವೆರೈಟಿ ಒಂದು ಪ್ಲಾಟ್ ಮಾಡಿದ್ದೀನಿ. ಅದು 25ರಿಂದ 30 ಪ್ಯಾಕೆಟ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು 2ನೇ ಪ್ಲಾಟ್ ಬಿ ಪ್ಲಾಟ್ ಆಗಿರುತ್ತೆ. ಇದು ಯೂನಿವರ್ಸಿಟಿ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಇವ್ರ ಮಾರ್ಗದರ್ಶನದಲ್ಲಿ ಈ ಈರುಳ್ಳಿ ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ದೀನಿ. ಖಂಡಿತ ತುಂಬ ಚೆನ್ನಾಗಿದೆ. ವಿಜ್ಞಾನಿಗಳು ಸಪೋರ್ಟು ಸಹ ತುಂಬ ಚೆನ್ನಾಗೇ ಇದೆ. ಈ ಸರಿ ನಮ್ಮಲ್ದಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದಾರೆ ಕ್ಷೇತ್ರೋತ್ಸವವನ್ನು. ಹಾಗಾಗಿ ಇದನ್ನು ಒಂದು ಮನಸ್ಸಿಟ್ಟು ಚೆನ್ನಾಗಿ ಬೆಳಿಬೇಕು ಅಂತ ಬೆಳೀತಾ ಇದ್ದೀನಿ ರೈತ ಬಾಂಧವರೇ. ಈಗ ನಮ್ಮ ಬೀಜೋತ್ಪಾದನೆಯ ಈಗಿನ ಹಂತ ಇದು ಫಸ್ಟ್ನೇ ವೀಡಿಯೋ ಆಗಿರುತ್ತೆ. ನಾನು 15ರಿಂದ 20 ದಿವಸ ತಿಂಗಳಿಗೆ ಒಂದೊಂದು ವೀಡಿಯೋ ಮಾಡೋಣ ಅಂತ